ಭಾರತದ ಮೇಲೆ ಅಮೆರಿಕ 100% ಸುಂಕ ವಿಧಿಸುವ ಸಾಧ್ಯತೆ ಈಗ ಭಾರೀ ಚರ್ಚೆಗೆ ಕಾರಣವಾಗಿದೆ. ಆದರೆ ಈ 100% ಸುಂಕದ ಬೆದರಿಕೆ ಏಕೆ ಹೊಂದಿದೆ? ಇದರ ಹಿಂದೆ ರಷ್ಯಾ-ಯುಕ್ರೇನ್ ಯುದ್ಧದ ಪರಿಣಾಮ ಪ್ರಮುಖ ಕಾರಣವಾಗಿದೆ. ರಷ್ಯಾದ ತೈಲ ಖರೀದಿಯನ್ನು ಕಡಿಮೆ ಮಾಡಲು ಅಮೆರಿಕ ಹೊಸ ನಿರ್ಬಂಧಗಳನ್ನು ತರಲು ಮುಂದಾಗಿದೆ. ಇದೇ ಉದ್ದೇಶದಿಂದ ಅಮೆರಿಕ ಸೆನೆಟ್ನಲ್ಲಿ ಮಹತ್ವದ ಮಸೂದೆ ಮುಂದಕ್ಕೆ ಸಾಗಿದ್ದು 86 ಮತ್ತು 12 ಮತಗಳಿಂದ ಬೆಂಬಲ ಪಡೆದಿದೆ. ಈ ಮಸೂದೆ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿಸುವ ದೇಶಗಳ ಮೇಲೆ ಕಠಿಣ ಕ್ರಮಕ್ಕೆ ಅವಕಾಶ ನೀಡುತ್ತದೆ. ಭಾರತವು ರಷ್ಯಾದ ಪ್ರಮುಖ ತೈಲ ಖರೀದಿದಾರರಲ್ಲಿ ಒಂದಾಗಿದೆ. ಆದ್ದರಿಂದ ಭಾರತದ ಮೇಲೂ 100% ವರೆಗೆ ಸುಂಕ ವಿಧಿಸುವ ಅಧಿಕಾರವನ್ನು ಅಮೆರಿಕದ ಅಧ್ಯಕ್ಷರಿಗೆ ನೀಡುವ ಪ್ರಸ್ತಾಪ ಇದರಲ್ಲಿ ಇದೆ. ಇದು ಇನ್ನೂ ಅಂತಿಮವಾಗಿ ಜಾರಿಯಾಗಿಲ್ಲ, ಆದರೆ ಇದು ಜಾರಿಯಾಗುವ ಸಾಧ್ಯತೆಯೂ ಇದೆ. ಮಸೂದೆ ಇನ್ನು ಮುಂದಿನ ಶಾಸನಾತ್ಮಕ ಹಂತಗಳಲ್ಲಿ ದಾಟಬೇಕಾಗಿದೆ. ಆದರೂ ಈ ಬೆಳವಣಿಗೆ ಭಾರತ-ಅಮೆರಿಕ ಸಂಬಂಧದಲ್ಲಿ ಆತಂಕ ಹುಟ್ಟಿಸಿದೆ. ಭಾರತ ಹಲವು ವರ್ಷಗಳಿಂದ ರಿಯಾಯಿತಿ ದರದಲ್ಲಿ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುತ್ತಿದೆ. ಇದರಿಂದ ಭಾರತದ ಇಂಧನ ವೆಚ್ಚವನ್ನು ನಿಯಂತ್ರಿಸಲು ಸಹಾಯವಾಗಿದೆ. ಆದರೆ ಅಮೆರಿಕ ಈ ವ್ಯಾಪಾರವನ್ನು ರಷ್ಯಾಕ್ಕೆ ಆರ್ಥಿಕ ಬಲ ನೀಡುತ್ತದೆ ಎಂದು ವಾದಿಸುತ್ತಿದೆ. ಈ ಕಾರಣಕ್ಕೆ ದ್ವಿತೀಯ ಹಂತದ ಸುಂಕವನ್ನು ಬಳಸಲು ಮುಂದಾಗಿದೆ. 100% ಸುಂಕ ಜಾರಿಯಾದರೆ ಭಾರತದಿಂದ ಅಮೆರಿಕಕ್ಕೆ ಹೋಗುವ ಕೆಲವು ಉತ್ಪನ್ನಗಳು ದುಬಾರಿಯಾಗುತ್ತವೆ. ಇದರಿಂದ ರಫ್ತುದಾರರು ಮತ್ತು ಕೆಲವು ಕೈಗಾರಿಕೆ ಮೇಲೆ ತುಂಬ ಒತ್ತಡ ಉಂಟಾಗುತ್ತದೆ. ಮತ್ತೊಂದೆಡೆ ಭಾರತ ತನ್ನ ಇಂಧನ ಭದ್ರತೆಯ ಮೊದಲ ಆದ್ಯತೆ ಎಂದು ಹಲವು ಬಾರಿ ಸ್ಪಷ್ಟಪಡಿಸಿದೆ. ಭಾರತ ಯಾವುದೇ ದೇಶದ ಒತ್ತಡಕ್ಕೆ ಮಣಿಯದೆ ರಾಷ್ಟ್ರೀಯ ಹಿತಾಸಕ್ತಿ ಆಧಾರದ ಮೇಲೆ ನಿರ್ಧಾರ ಕೈಗೊಳ್ಳುತ್ತದೆ ಎಂಬ ನಿಲುವನ್ನು ಕೂಡ ಹೊಂದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎರಡು ದೇಶಗಳ ನಡುವೆ ರಾಜತಾಂತ್ರಿಕ ಮಾತುಕತೆಗಳು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಎರಡು ರಾಷ್ಟ್ರಗಳು ವ್ಯಾಪಾರ ಮತ್ತು ಭದ್ರತಾ ಸಹಕಾರವನ್ನು ಸಂಪೂರ್ಣವಾಗಿ ಹಾಳು ಮಾಡಲು ಬಯಸುವುದಿಲ್ಲ. ಆದ್ದರಿಂದ ಮಾತುಕತೆ ಮೂಲಕ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ನಡೆಯಬಹುದು. ಈ ಮಸೂದೆ ಜಾರಿಯಾದರೆ ಜಾಗತಿಕ ತೈಲ ಮಾರುಕಟ್ಟೆಯ ಮೇಲೂ ಪರಿಣಾಮ ಕಾಣಬಹುದು. ಭಾರತ ಪರ್ಯಾಯ ತೈಲ ಮೂಲಗಳತ್ತಲೂ ಗಮನ ಹರಿಸಬಹುದು. ವಿಶ್ವದ ಹಲವು ದೇಶಗಳು ಈ ಬೆಳವಣಿಗೆಯನ್ನು ಕಣ್ಣಾರೆ ಗಮನಿಸುತ್ತಿವೆ. ಈಗ ಎಲ್ಲರ ಗಮನ ಅಮೆರಿಕದ ಮುಂದಿನ ನಿರ್ಧಾರದ ಮೇಲೆ ನಿಂತಿದೆ. ಈ ಬೆಳವಣಿಗೆ ಭಾರತ-ಅಮೆರಿಕ ಸಂಬಂಧಕ್ಕೆ ಹೊಸ ಪರೀಕ್ಷೆಯಾಗಿ ಪರಿಣಮಿಸಬಹುದೇ ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ.